ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಮೋದಿ ಜೊತೆ ಸೇನಾಧಿಕಾರಿಗಳ ಸುದೀರ್ಘ ಮೀಟಿಂಗ್. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಶುರುವಾಗಿ ಬಿಟ್ಟ ಕೌಂಟ್ ಡೌನ್. ಆಹಾರ ಸಂಗ್ರಹಕ್ಕೆ ಒತ್ತು, ಅಣುಬಾಂಬ್ ಹಾಕ್ತೀವಿ ಎಂದ ಜೋಕರ್. ಇದೇ ಈ ಹೊತ್ತಿನ ವಿಶೇಷ. ಯುದ್ಧಕ್ಕೆ ಟೇಕ್ ಟೇಕ್ ಟೇಕ್. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಯಾವಾಗ? ಇಡೀ ದೇಶದ ಜನತೆ ಕೇಳ್ತಿರೋದು ಇದೊಂದೇ ಒಂದು ಪ್ರಶ್ನೆ. ಭಾರತ ಯಾವ ರೀತಿಯ ಪ್ರತೀಕಾರ ತೆಗೆದುಕೊಳ್ಳುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಕೂಡ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಹೇಳ್ತಿಲ್ಲ. ಇದರಿಂದಾಗಿ ಸರ್ಕಾರದ ನಡೆ ನಿಗೂಢವಾಗಿದೆ. ಇದೇ ಕಾರಣಕ್ಕೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ತಯಾರಿ ನಡೀತಾ ಇದೆಯಾ ಇಡೀ ದೇಶದ ಜನ ಒಕ್ಕೊರಲಿನಿಂದ ಕೇಳ್ತಿದ್ದಾರೆ. ಆದ್ರೆ ಈ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಯಾವ ಉತ್ತರವನ್ನ ನೀಡ್ತಿಲ್ಲ. ಸರ್ಕಾರ ತನ್ನ ನಡೆಯ ಕುರಿತು ತುಟಿಕ್ ಪಿಟಿಕ್ ಅಂತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಕ್ರಮದ ಕುರಿತು ಭಾರಿ ಊಹಾಪೋಹಗಳು ಎದ್ದಿವೆ. ಮೀಟಿಂಗ್ ಮೇಲೆ ಮೀಟಿಂಗ್ ಕುರಿತು ಎದ್ದಿದೆ ಊಹಾಪೋಹ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ನಡೀತಿದೆಯಾ ಸಕಲ ಸಿದ್ಧತೆ? ಮೀಟಿಂಗ್ ಮೇಲೆ ಮೀಟಿಂಗ್, ಸೇನಾಧಿಕಾರಿಗಳ ಜೊತೆ ಮೀಟಿಂಗ್. ಇದಾದ ಬಳಿಕ ಕೇಂದ್ರ ಸಂಪುಟದ ಭದ್ರತಾ ಉಪಸಮಿತಿ ಸಭೆ, ಬಳಿಕ ಆರ್ಥಿಕ ವ್ಯವಹಾರ ಉಪಸಮಿತಿ ಜೊತೆ ಮೀಟಿಂಗ್. 6 ವರ್ಷಗಳಲ್ಲಿ ಮೊದಲ ಬಾರಿ ರಾಜಕೀಯ ವ್ಯವಹಾರಗಳ ಸಮಿತಿ ಮೀಟಿಂಗ್. ಇವೆಲ್ಲ ಮುಗಿದ ಬಳಿಕ ಕೇಂದ್ರ ಸಚಿವ ಸಂಪುಟ ಸಭೆ. ಈ ಸಭೆ ಬಳಿಕ ಬಂದು ಮಾತನಾಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರತೀಕಾರದ ಬಗ್ಗೆ ಚಕಾರ ಎತ್ತಿರಲಿಲ್ಲ. ಅದರ ಬದಲು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಭಾರತೀಯರ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟಿರಲಿಲ್ಲ. ಕೇಂದ್ರ ಸಚಿವ ಸಂಪುಟದ ಸಭೆ ಬಳಿಕ ಪ್ರತೀಕಾರದ ಬದಲು ಜಾತಿ ಗಣತಿಯ ಬಗ್ಗೆ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ರು. ಅಲ್ಲಿಗೆ ಇಡೀ ದೇಶದ ಜನರ ಗಮನ ಬೇರೆಡೆ ಸೆಳೆಯೋ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅನ್ನೋದು ಬಯಲಾಗಿತ್ತು. ದೇಶದ ಜನರ ಗಮನ ಬೇರೆಡೆ ಸೆಳೆಯೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ. ಆದ್ರೆ ಅಂದಿನಿಂದಲೂ ಪ್ರಧಾನಿ ಮೋದಿ ನಡೆಸ್ತಿರೋ ಸಭೆಗಳು ಮಾತ್ರ ಬೇರೆಯದ್ದೇ ಸಂದೇಶವನ್ನ ರವಾನಿಸ್ತಿವೆ. ಇಷ್ಟಕ್ಕೂ ಮೋದಿ ಯಾರ್ಯಾರ ಜೊತೆ ಸಭೆ ನಡೆಸ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಏಪ್ರಿಲ್ 29ರಿಂದ ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಸತತವಾಗಿ ಸಭೆಯನ್ನ ನಡೆಸಿದ್ದಾರೆ. ಏಪ್ರಿಲ್ 29ರಂದು ನಡೆದಿದ್ದ ಸೇನಾ ಮುಖ್ಯಸ್ಥರ ಸಭೆ ಬಳಿಕ ಕೇಂದ್ರ ಸರ್ಕಾರ ಸೇನೆಗೆ ಸ್ವಾತಂತ್ರ್ಯ ನೀಡಿತ್ತು. ಭಾರತೀಯ ಸೇನೆ ಎಲ್ಲಿ, ಹೇಗೆ, ಯಾವಾಗ ಬೇಕಾದರೂ ದಾಳಿ ನಡೆಸಲು ಕೇಂದ್ರ ಸರ್ಕಾರ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿತ್ತು. ಇದಾದ ಬಳಿಕ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿತ್ತು. ಬುಧವಾರ ಸಂಪುಟ ಸಭೆಯ ಬಳಿಕ ಗುರುವಾರದಿಂದ ಮತ್ತೆ ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಪ್ರತ್ಯೇಕ ಸಭೆಗಳನ್ನು ನಡೆಸಿದ್ದಾರೆ. ಗುರುವಾರ ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಜೊತೆ ಮೋದಿ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಎನ್ಎಸ್ಎ ಅಜಿತ್ ದೋವಲ್ ಭಾಗಿಯಾಗಿದ್ರು. ಈ ಸಭೆ ತೀವ್ರ ಕುತೂಹಲವನ್ನ ಕೆರಳಿಸಿತ್ತು. ಇದರ ನಡುವೆ ಶನಿವಾರ ನೌಕಾಸೇನಾ ಮುಖ್ಯಸ್ಥ ದಿನೇಶ್ ಕೆ ತ್ರಿಪಾಠಿ ಜೊತೆ ಮೋದಿ ಸಭೆ ನಡೆಸಿರೋದು ಅಲ್ಲದೆ ಭಾನುವಾರ ವಾಯುಸೇನೆಯ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಉರಿ ದಾಳಿಯ ಪ್ರತಿಯಾಗಿ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಿತ್ತು. ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಬಾಲ್ಕೋಟ್ ಏರ್ ಸ್ಟ್ರೈಕ್ ಅನ್ನ ನಡೆಸಿ ಪಾಕಿಸ್ತಾನಕ್ಕೆ ಚುರುಕುವನ್ನ ಮುಟ್ಟಿಸಲಾಗಿತ್ತು. ಆದ್ರೆ ಇದ್ಯಾವುದರಿಂದಲೂ ಪಾಕಿಸ್ತಾನ ಪಾಠ ಕಲಿತಿಲ್ಲ. ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಸಮರ ಸಾರಿ ಆ ದೇಶವನ್ನ ಭೂಪಟದಿಂದಲೇ ಇಲ್ಲದಂತೆ ಮಾಡಲು ಕೇಂದ್ರ ಸರ್ಕಾರ ಸಜ್ಜಾಗ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇಷ್ಟಕ್ಕೂ ಭಾರತ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ತಿರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಭಾರತದ ವಿರುದ್ಧ ಪಾಕ್ ಪ್ರೇರಿತ ಉಗ್ರರು ಪದೇ ಪದೇ ದಾಳಿ ಮಾಡ್ತಿದ್ದಾರೆ.
ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಅನ್ನ ಮಾಡಿದ್ರು. ಪಾಕಿಸ್ತಾನ ಗೂಢಚರ ಸಂಸ್ಥೆ ಐಎಸ್ಐ ಬುದ್ಧಿ ಕಲ್ತಿಲ್ಲ. ಐಎಸ್ಐ ಪರೋಕ್ಷವಾಗಿ ಉಗ್ರರಿಗೆ ಆರ್ಥಿಕ ಸಹಾಯ, ತರಬೇತಿಯನ್ನ ನೀಡುತ್ತಿದೆ. ಇದರ ನಡುವೆ ಆಂತರಿಕ ಸಂಘರ್ಷಗಳಿಂದ ಉಗ್ರರ ಸ್ವರ್ಗ ಅಂತ ಕರೆಸಿಕೊಳ್ಳುವ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ. ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಪಾಕಿಸ್ತಾನ ಸೇನೆಯ ವಿರುದ್ಧ ಬಲೂಚಿ ಲಿಬರೇಷನ್ ಆರ್ಮಿ ಸಂಘರ್ಷವನ್ನ ಆರಂಭಿಸಿದೆ. ಇದರ ಜೊತೆಗೆ ಪಾಕಿಸ್ತಾನವೇ ಬೆಳೆಸಿದಂತ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಧಾರ್ಮಿಕ ಸ್ಥಳಗಳು ಸೇರಿದಂತೆ ಹಲವೆಡೆ ದಾಳಿ ನಡೆಸುತ್ತಿದೆ. ಇದೆಲ್ಲವೂ ಸಾಲದು ಅನ್ನೋ ರೀತಿ ಪಾಕಿಸ್ತಾನದ ಆರ್ಥಿಕತೆ ಸರಿಪಡಿಸಲಾಗದಂತ ಸ್ಥಿತಿ ತಲುಪಿದೆ. ಹಳಿ ತಪ್ಪಿರೋ ಆರ್ಥಿಕತೆಯನ್ನ ಸರಿದಾರಿಗೆ ತರಲು ವಿಶ್ವ ಬ್ಯಾಂಕ್ ಎದುರು ಪಾಕಿಸ್ತಾನ ಸಾಲದ ಮೊರೆ ಇಟ್ಟಿದೆ. ಆದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ವಿಶ್ವ ಬ್ಯಾಂಕ್ ಮೇಲೆ ಭಾರತ ತೀವ್ರ ಒತ್ತಡವನ್ನ ಹೇರಿದ್ದು, ವಿಶ್ವ ಬ್ಯಾಂಕ್ ಸಾಲ ನೀಡಿದ್ರೆ ಪಾಕಿಸ್ತಾನ ಅದನ್ನ ಶಸ್ತ್ರಾಸ್ತ್ರಗಳನ್ನ ಕೊಳ್ಳಲು ಬಳಸಿಕೊಳ್ಳುತ್ತೆ ಅಂತ ಭಾರತ ಪ್ರತಿಪಾದಿಸಿದೆ. ಇದರ ನಡುವೆ ಭಾರತದ ಜೊತೆ ಸೇರಲು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರೀ ಪ್ರತಿಭಟನೆಗಳು ನಡೆಯುತ್ತಿವೆ. ಈ ಎಲ್ಲ ಕಾರಣಗಳನ್ನ ಪರಿಗಣಿಸಿರುವ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಘೋಷಿಸಿ ಪಿಒಕೆ ವಶಕ್ಕೆ ಪಡೆಯಲು ಪ್ಲಾನ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಸಾಮಾನ್ಯವಾಗಿ ನಾವು ಕನೆಕ್ಟಿಂಗ್ ದಿ ಡಾಟ್ಸ್ ಅನ್ನೋ ಪದ ಕೇಳಿರ್ತೀವಿ. ಸದ್ಯಕ್ಕೆ ನಡೀತಿರೋ ವಿದ್ಯಮಾನಗಳ ನೋಡಿದ್ರೆ ಭಾರತ ಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದೆ ಅನ್ನೋ ಅನುಮಾನಗಳು ಬಲವಾಗಲು ಹಲವಾರು ಕಾರಣಗಳಿವೆ. ಮೇ 9ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾಗೆ ಭೇಟಿ ನೀಡಬೇಕಿತ್ತು. ಪಹಲ್ಗಾಮ್ ದಾಳಿ ಬಳಿಕ ಆ ಭೇಟಿಯನ್ನ ಕ್ಯಾನ್ಸಲ್ ಮಾಡಿ ಮೋದಿ ಬದಲು ರಷ್ಯಾಗೆ ಹೋಗ್ತಿರೋದು ಯಾರು ಅನ್ನೋ ವಿಚಾರ ಈಗ ಕುತೂಹಲ ಕೆರಳಿಸಿದೆ. ಮೋದಿ ರಷ್ಯಾ ಪ್ರವಾಸ ರದ್ದು, ಮಾಸ್ಕೋಗೆ ರಾಜನಾಥ್ ಭೇಟಿ. ಜೈಶಂಕರ್ ಬದಲು ರಾಜನಾಥ್ ಪ್ರವಾಸ ನಡೆಯುತ್ತಾ ಡೀಲ್. ಮೇ 9ರಂದು ರಷ್ಯಾದಲ್ಲಿ ವಿಕ್ಟರಿ ಡೇ ನಡೆಯಲಿದೆ. ಅಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ನಿಗದಿಯಾಗಿತ್ತು. ಆದರೆ ಪಹಲ್ಗಾಮ್ ದಾಳಿ ಬಳಿಕ ಆ ಭೇಟಿ ರದ್ದಾಗಿತ್ತು. ಮೋದಿ ಬದಲು ರಷ್ಯಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಲಿದ್ದಾರೆ. ಸಾಮಾನ್ಯವಾಗಿ ಪ್ರಧಾನಿ ಮೋದಿ ಪ್ರವಾಸ ರದ್ದಾದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವರು ಅವರ ಬದಲಿಗೆ ಭೇಟಿ ನೀಡ್ತಿದ್ರು. ಆದ್ರೆ ಈ ಬಾರಿ ಏಕಾಏಕಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರ ಬದಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡ್ತಿದ್ದಾರೆ. ಪಾಕಿಸ್ತಾನದ ಜೊತೆ ಸಂಘರ್ಷ ಏರ್ಪಟ್ಟಿರುವ ಇಲ್ಲಿಗೆ ನಿಲ್ಲಲ್ಲ, ಒಂದೊಂದೇ ಕೊಂಡಿಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ತಾ ಹೋಗ್ತಿದೆ. ಭಾರತ ನಡೆಸ್ತಿರೋ ಸಮರಾಭ್ಯಾಸಗಳು, ಮೋದಿ ಜೊತೆ ಒಮರ್ ಅಬ್ದುಲ್ಲಾ ಭೇಟಿ, ಇವೆಲ್ಲ ಬೇರೆಯದ್ದೇ ಸಂದೇಶ ರವಾನಿಸ್ತಿವೆ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸರ್ಕಾರ ಮತ್ತು ಸೇನೆ ಸಿದ್ಧತೆಯನ್ನ ನಡೆಸ್ತಿವೆ ಅನ್ನೋ ಸಂದೇಹ ಜನರಲ್ಲಿ ಬಲವಾಗ್ತಿದೆ. ದಿನದಿಂದ ದಿನಕ್ಕೆ ಜನರ ಸಂದೇಹ ಹೆಚ್ಚಾಗಲು ಭಾರತೀಯ ಸೇನೆ ನಡೆದುಕೊಳ್ಳುತ್ತಿರೋ ರೀತಿ ಕಾರಣವಾಗ್ತಿದೆ. ಸೇನೆಗೆ ಫ್ರೀ ಹ್ಯಾಂಡ್ ನೀಡಿದ ಬಳಿಕ ಸೇನೆ ನಡೆಸಿದ ಅದೊಂದು ಸಮರಾಭ್ಯಾಸ ಜನರ ಅನುಮಾನವನ್ನ ಬಲಗೊಳಿಸಿದೆ. ಈ ಹಿಂದೆ ಎಂದೂ ಮಾಡಿರದ ಕಸರತ್ತನ್ನ ಸೇನೆ ನಡೆಸಿದೆ. ಏನದು ಅಂತ ನೋಡೋಣ ಬನ್ನಿ. ಫ್ರೀ ಹ್ಯಾಂಡ್ ನೀಡಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಏನೋ ಆಗ್ತಿದೆ ಅನ್ನೋ ಅನುಮಾನ ಜನರಿಗೆ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಿಒಕೆಯನ್ನ ಈ ಬಾರಿ ಭಾರತ ವಶಪಡಿಸಿಕೊಳ್ಳುತ್ತೆ ಅನ್ನೋ ಚರ್ಚೆ ಮುನ್ನೆಲೆಗೆ ಬಂದಿದೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳ ಲ್ಯಾಂಡಿಂಗ್. ರಫೇಲ್, Su-30 MKI, ಮಿರಾಜ್ 2000 ಎಲ್ಲವೂ ಭಾಗಿ.
ಭಾರತೀಯ ವಾಯುಸೇನೆಯ ರಫೇಲ್, ಸು-30, MKI, ಮೀರಜ್ 2000 ಸೇರಿ ಎಲ್ಲ ಯುದ್ಧ ವಿಮಾನಗಳು ಭಾಗಿಯಾಗಿದ್ವು. ರಾತ್ರಿ ವೇಳೆ ಹೈವೇನಲ್ಲಿ ಲ್ಯಾಂಡಿಂಗ್ ಕಸರತ್ತು ಮಾಡಿರೋದು ಜನರ ಸಂದೇಹ ಇನ್ನಷ್ಟು ಬಲಗೊಳ್ಳಲು ಕಾರಣವಾಗಿದೆ. ಜನರ ಸಂದೇಹ ಹೆಚ್ಚಾಗಲು ಶನಿವಾರ ನಡೆದಿರೋ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಕಾರಣವಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ನಡೆದಿರೋ ಈ ಮೀಟಿಂಗ್ ತೀವ್ರ ಕುತೂಹಲ ಕೆರಳಿಸಿದೆ. ಜೊತೆಗೆ ಯುದ್ಧ ನಡೆಯೋ ಸಾಧ್ಯತೆಗಳನ್ನು ಹೆಚ್ಚಿಸಿದೆ. ಇಷ್ಟಕ್ಕೂ ಶನಿವಾರ ನಡೆದಿರೋ ಆ ಮೀಟಿಂಗ್ ಯಾವುದು? ಮೋದಿ ಜೊತೆ ಮೀಟಿಂಗ್ನಲ್ಲಿ ಇದ್ದೋರು ಯಾರು? ಯಾಕೆ ಆ ಮೀಟಿಂಗ್ ಸದ್ದು ಮಾಡ್ತಿದೆ ಅಂತ ನೀವೇ ನೋಡಿ. ಪಹಲ್ಗಾಮ್ ದಾಳಿ ಬಳಿಕ ಮೋದಿ ಒಮರ್ ಅಬ್ದುಲ್ಲಾ ಸಭೆ, ಪ್ರಧಾನಿ ಸಿಎಂ ಮೀಟಿಂಗ್ ಬಳಿಕ ನೌಕಾಸೇನೆ ಮುಖ್ಯಸ್ಥರ ಭೇಟಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದ ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿಯಾಗಿದ್ರು. ಶನಿವಾರ ನಡೆದ ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಜಮ್ಮು ಕಾಶ್ಮೀರದ ಪ್ರಸಕ್ತ ಪರಿಸ್ಥಿತಿಯ ಕುರಿತು ಚರ್ಚಿಸಲಾಗಿದೆ. ಒಂದು ವೇಳೆ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದರೆ ಜಮ್ಮು ಕಾಶ್ಮೀರದಲ್ಲಿ ಕಾನೂನು ಸುವ್ಯವಸ್ಥೆ ಈಗಾಗಲೇ ಭಾರತ ಅಣುಶಕ್ತಿ ಚಾಲಿತ ಐಎನ್ಎಸ್ ಅರಿಹಂತ್, ಐಎನ್ಎಸ್ ಅರಿಕಾಟ್ ಜಲಾಂತರಗಾಮಿಗಳು ಗುಜರಾತ್ನತ್ತ ತೆರಳಿವೆ. ಇದರ ಜೊತೆಗೆ ಐಎನ್ಎಸ್ ಸೂರತ್ ಯುದ್ಧ ನೌಕೆ ಸೂರತ್ನಲ್ಲಿ ಲಂಗರು ಹಾಕಿದೆ. ಕಾರವಾರದ ಕದಂಬ ನೌಕನಲಿಯಲ್ಲಿರೋ ಐಎನ್ಎಸ್ ವಿಕ್ರಮಾದಿತ್ಯ, ಐಎನ್ಎಸ್ ವಿಕ್ರಾಂತ್ ವಿಮಾನ ವಾಹಕ ಯುದ್ಧ ನೌಕೆಗಳು ಯಾವುದೇ ಕ್ಷಣದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಕಾರ್ಯಾಚರಣೆ ಆರಂಭಿಸಲು ಸಿದ್ಧವಾಗಿವೆ. ನೌಕಾ ಸೇನೆ, ವಾಯುಸೇನೆಗಳ ಜೊತೆಗೆ ಭೂಸೇನೆ ಕೂಡ ಸಮರಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದೆ. ಭಾರತೀಯ ಸೇನೆ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ ಅನ್ನೋ ಊಹೆಗೆ ಮತ್ತಷ್ಟು ಬಲ ಬರಲು ಕೇಂದ್ರ ಸರ್ಕಾರ ನೀಡಿರೋ ಮತ್ತೊಂದು ಮಹತ್ವದ ಆದೇಶ ಕಾರಣವಾಗಿದೆ. ಏನದು ಸರ್ಕಾರದ ಆದೇಶ? ಭಾರತ ನಡೆಸ್ತಿರೋ ಸಿದ್ಧತೆಗೆ ಪಾಕಿಸ್ತಾನ ಹೇಗೆ ಪ್ರತಿ ಸಿದ್ಧತೆ ಮಾಡಿಕೊಳ್ತಿದೆ? ಇದರ ನಡುವೆ ಪಾಕಿಸ್ತಾನದ ಜೋಕರ್ ಒಬ್ಬ ಭಾರತದ ವಿರುದ್ಧ ಏನೇನು ಬಡಬಡಿಸಿದ್ದಾನೆ? ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ ಅನ್ನೋದಕ್ಕೆ ಸರ್ಕಾರದ ಅದೊಂದು ಆದೇಶ ಕಾರಣವಾಗಿದೆ. ಮದ್ದು ಗುಂಡು ತಯಾರಿಕೆ ಕಾರ್ಖಾನೆಗಳ ಸಿಬ್ಬಂದಿ 2 ತಿಂಗಳು ರಜೆ ತೆಗೆದುಕೊಳ್ಳುವಂತಿಲ್ಲ ಅಂತ ಸೇನೆ ಆದೇಶವನ್ನ ಹೊರಡಿಸಿದೆ. ಯಾವಾಗ ಈ ವಿಚಾರ ಬಯಲಾಯಿತೋ ಅಲ್ಲಿಗೆ ಜನರ ಸಂದೇಹ ಇನ್ನಷ್ಟು ಬಲವಾಗಿದೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ತೆಗೆದುಕೊಳ್ಳುತ್ತಿರೋ ನಿರ್ಧಾರಗಳು ಯುದ್ಧದ ಛಾಯೆ ಮತ್ತಷ್ಟು ದಟ್ಟವಾಗಲು ಕಾರಣವಾಗಿದೆ. ಮದ್ದುಗುಂಡು ತಯಾರಿಕೆ ಕಾರ್ಖಾನೆ ಸಿಬ್ಬಂದಿಗಿಲ್ಲ ರಜೆ. 2 ತಿಂಗಳು ಯಾರಿಗೂ ದೀರ್ಘ ರಜೆ ಸೌಲಭ್ಯವಿಲ್ಲ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾರತ ತಯಾರಿ ನಡೆಸುತ್ತಿದೆ ಅನ್ನೋದಕ್ಕೆ ಈ ಆದೇಶವೇ ಕಾರಣವಾಗಿದೆ. ಆದರೆ ಮದ್ದುಗುಂಡು ತಯಾರಿ ನಿರ್ದೇಶನಾಲಯ ಇದನ್ನ ನಿರಾಕರಿಸಿದೆ. ಭಾರತದಲ್ಲಿರುವ ಮದ್ದುಗುಂಡು ತಯಾರಿಕೆ ಕಾರ್ಖಾನೆಗಳು ಏಪ್ರಿಲ್ನಲ್ಲಿ ತಮಗೆ ವಿಧಿಸಿದ್ದ ಉತ್ಪಾದನೆಯ ಗುರಿ ತಲುಪಲು ವಿಫಲವಾಗಿವೆ. ವಿದೇಶಗಳಿಂದ ಹೆಚ್ಚಿನ ಬೇಡಿಕೆ ಬರ್ತಿದೆ. ಹೀಗಾಗಿ ದೀರ್ಘ ರಜೆ ತೆಗೆದುಕೊಳ್ಳದಂತೆ ನಿರ್ದೇಶನ ನೀಡಲಾಗಿದೆ. ಪಹಲ್ಗಾಮ್ ದಾಳಿಗೂ ದೀರ್ಘ ರಜೆ ನಿರ್ಬಂಧ ಹೇರಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದೆ. ಇದನ್ನ ನಂಬೋಕೆ ಯಾರು ತಯಾರಿಲ್ಲ. ಪಾಕ್ ವಿರುದ್ಧ ಯುದ್ಧಕ್ಕೆ ತಯಾರಿ ನಡೆಸುತ್ತಿರೋದ್ರಿಂದಲೇ ಈ ನಿರ್ದೇಶನ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಹೆಚ್ಚುವರಿ ಆಹಾರ ಸಂಗ್ರಹಣೆಗೆ ಪಾಕಿಸ್ತಾನದಲ್ಲಿ ಸೂಚನೆ. ನೀರು ನಿಲ್ಲಿಸಿದರೆ ಡ್ಯಾಂ ಸ್ಫೋಟದ ಎಚ್ಚರಿಕೆ ನೀಡಿದ ಸಚಿವ.
ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಯಾವ ರೀತಿ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅನ್ನೋದು ಪಾಕ್ಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಭಾರತದ ಪ್ರತಿಕ್ರಿಯೆ ಹೇಗಿರಬಹುದು ಅನ್ನೋದನ್ನ ಊಹಿಸಿಕೊಂಡೇ ಅಲ್ಲಿನ ಸೇನೆ ಪತ್ತರುಗುಟ್ಟಿ ಹೋಗಿದೆ. ಕಳೆದೆರಡು ಬಾರಿ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ನಡೆಸಿದ್ದ ಭಾರತ ಈ ಬಾರಿ ಯುದ್ಧ ಮಾಡೇ ಮಾಡುತ್ತೆ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಿದೆ. ಒಂದು ವೇಳೆ ಯುದ್ಧವೇನಾದ್ರೂ ಸಂಭವಿಸಿದ್ರೆ ಆಹಾರ ಧಾನ್ಯಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಹೆಚ್ಚುವರಿ ಸಂಗ್ರಹಣೆ ಮಾಡಲಾಗ್ತಿದೆ. ಇದರ ನಡುವೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಭಾರತವೇನಾದ್ರೂ ಪಾಕಿಸ್ತಾನಕ್ಕೆ ಹರಿಯೋ ನೀರನ್ನ ನಿಲ್ಲಿಸಿದ್ರೆ ಭಾರತದ ಡ್ಯಾಮ್ಗಳನ್ನ ಉಡಿಸು ಮಾಡ್ತೀವಿ ಅನ್ನೋ ಗೊಡ್ಡು ಬೆದರಿಕೆಯನ್ನ ಹಾಕಿದ್ದಾನೆ. ಡ್ಯಾಮ್ ಉಡಾಯಿಸೋದಿರಲಿ, ಆ ಕೆಪಾಸಿಟಿ ನಮಗಿದೆಯಾ ಅನ್ನೋ ಕಾಮನ್ ಸೆನ್ಸ್ ಇಟ್ಟುಕೊಳ್ಳದೆ ಹುಚ್ಚು ಹೇಳಿಕೆಗಳನ್ನ ಕೊಡ್ತಿದ್ದಾನೆ. ಪಾಕಿಸ್ತಾನಕ್ಕೆ ಭಾರತದ ಗಡಿ ದಾಟಿ ಕ್ಷಿಪಣಿ ಉಡಾಯಿಸೋ ಸಾಮರ್ಥ್ಯ ಇದೆಯಾ ಅನ್ನೋದು ಗೊತ್ತಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾನೆ. ವಿದೇಶದಲ್ಲಿ ಕೂತು ಭಾರತದ ವಿರುದ್ಧ ತಲೆಬಾಸಿದ ಹೇಳಿಕೆ, ಅಣ್ವಸ್ತ್ರ ಪ್ರಯೋಗಿಸ್ತೀವಿ ಎಂದು ಬೆದರಿಕೆ ಹಾಕಿದ ಜೋಕರ್. ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡಿದ್ರೆ ಅದನ್ನ ತಡೆದುಕೊಳ್ಳೋ ಶಕ್ತಿ ನಮಗಿದೆ. ನಮ್ಮ ಬಳಿಯೂ ಅಣ್ವಸ್ತ್ರ ಬಾಂಬ್ ಇದೆ. ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡಲು ನಾವು ಸಿದ್ಧ ಅಂತ ರಷ್ಯಾದಲ್ಲಿರೋ ಪಾಕಿಸ್ತಾನದ ರಾಯಭಾರಿ ಫುಲ್ ಬಿಲ್ಡಪ್ ಅನ್ನ ಕೊಟ್ಟಿದ್ದಾನೆ. ರಷ್ಯಾದಲ್ಲಿರೋ ಪಾಕಿಸ್ತಾನದ ರಾಯಭಾರಿ ಮೊಹಮ್ಮದ್ ಖಾಲಿದ್ ಜಮಾಲಿ ಕ್ಯಾಮೆರಾ ಇದೆ ಅಂತ ಬಾಯಿಗೆ ಬಂದಂತೆ ಮಾತನಾಡಿ ಜೋಕರ್ ಆಗಿದ್ದಾನೆ. ಇದರ ನಡುವೆ ರಾಜಸ್ಥಾನದ ಗಡಿಯಲ್ಲಿ ಪಾಕಿಸ್ತಾನ ಗಡಿ ಕಾಯೋ ಪಾಕ್ ರೇಂಜರ್ ಒಬ್ಬ ಭಾರತದ ಗಡಿಗೆ ಎಂಟ್ರಿ ಕೊಟ್ಟಿದ್ದ. ಇವನನ್ನ ಬಿಎಸ್ಎಫ್ ಯೋಧರು ಬಂಧಿಸಿದ್ದಾರೆ. ಕಳೆದ ವಾರ ಭಾರತದ ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಪಂಜಾಬ್ ಗಡಿಯಲ್ಲಿ ಆಕಸ್ಮಿಕವಾಗಿ ಪಾಕಿಸ್ತಾನಕ್ಕೆ ಪ್ರವೇಶ ಮಾಡಿದ್ದ. ಆತನನ್ನ ಬಂಧಿಸಿರುವ ಪಾಕ್ ಸೇನೆ ಭಾರತಕ್ಕೆ ಗಡಿಪಾರು ಮಾಡಲು ಒಪ್ಪುತ್ತಿಲ್ಲ. ಇದು ಕೂಡ ಎರಡು ದೇಶಗಳ ನಡುವೆ ಯುದ್ಧದ ಭೀತಿ ಹೆಚ್ಚು ಮಾಡೋದಕ್ಕೆ ಕಾರಣವಾಗಿದೆ. ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾಗಿ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಭಾರತ ಸರ್ಕಾರ ಹೇಳ್ತಿಲ್ಲ. ಆದ್ರೆ ಭಾರತ ಸರ್ಕಾರ ಇಡ್ತಿರೋ ಪ್ರತಿ ನಡೆಯೂ ಯುದ್ಧ ನಡೆಸೋ ಮುನ್ಸೂಚನೆಯನ್ನ ನೀಡ್ತಿದೆ. ಭಾರತದ ಪ್ರತೀಕಾರಕ್ಕೆ ಹೆದರಿರೋ ಪಾಕಿಸ್ತಾನ ಭಾರತ ಹೇಗೆ ದಾಳಿ ಮಾಡುತ್ತೋ ಅನ್ನೋದನ್ನ ನೆನಪಿಟ್ಟುಕೊಂಡೇ ಹೆದರಿಬಿಟ್ಟಿದೆ. ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.